ಪ್ರಪ್ರಥಮವಾಗಿ ನಾನು ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಭಾಳ ತಿಂಗಳದಿಂದ ಅವರ ಒಂದು ಆಸೆ ಇತ್ತು ವಿಜಯಪುರದಲ್ಲಿ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸಬೇಕು ಅಂಥೇಳಿ. ಬಹುಶಃ ಏನಾದರೂ ತಡ ಆಗಿದ್ರೆ ಅದು ನಾ ಕಾರಣ. ಅನೇಕ ಸಂದರ್ಭದಲ್ಲಿ ನನ್ನ ಒಂದು ಇದು ಅದಕ್ಕೆ ಕೂಡಿ ಬರ್ತಾ ಇರಲಿಲ್ಲ. ನಮ್ಮ ಡಾವಸ್ ಟ್ರಿಪ್ ಆಗಲಿ ಮತ್ತೊಂದಾಗಲಿ ಹಾಗೆ ಬರ್ತಾ ಇತ್ತು. ಹೀಗಾಗಿ ಬಹುಶಃ 5-6 ತಿಂಗಳು ಇವತ್ತು ಸಹ ನನ್ನಿಂದ ತಡ ಆಗಿದೆ. ಆದರೆ ಇವತ್ತು ತಡ ಆಗಿದ್ರೂ ಕೂಡ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಇವತ್ತು ಸಹ ಅವರು ಕಾಂತಾ ನಾಯಕ್ ಅವರು ಮಾಡಿದ್ದಾರೆ. ಸುಮಾರು 25,000 ವಿದ್ಯಾರ್ಥಿನಿಯರು ಇವತ್ತು ಸಹ ಇಲ್ಲಿ ನೋಂದಣಿ ಮಾಡಿಕೊಂಡಿದ್ದಕ್ಕೆ ಅದಕ್ಕೊಂದು ಸಾಕ್ಷಿ ಇವತ್ತು ಸಹ. ನಾನು ಹೀಗಾಗಿ ಶ್ರೀಮತಿ ಕಾಂತಾ ನಾಯಕ್ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಅದ್ರ ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಬಗ್ಗೆ ನಾನು ಹೇಳಬೇಕಂದ್ರೆ ನಮ್ಮ ರಾಜ್ಯದಲ್ಲಿ ಏನು ಜನನಾಯಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅದರಲ್ಲಿ ಅತ್ಯಂತ ಕ್ರಿಯಾಶೀಲತೆ ಮತ್ತು ಬದ್ಧತೆ ಪ್ರಾಮಾಣಿಕವಾಗಿರುವಂಥ ಸಚಿವರು ಅಂದರೆ ಇವತ್ತು ಸಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಅಂತೇಳಿ ಭಾಳ ಹೆಮ್ಮೆಯಿಂದ ಇವತ್ತು ತಮ್ಮ ಮುಂದೆ ಹೇಳಕ್ಕೆ ಬಯಸ್ತೇನೆ. ಯಾವುದೇ ಇಲಾಖೆ ಸಚಿವರಾಗಲಿ, ಅದು ವೈದ್ಯಕೀಯ ಶಿಕ್ಷಣ ಆಗಲಿ ಅಥವಾ ಕೌಶಲಾಭಿವೃದ್ಧಿ ಸಚಿವರಾಗಲಿ, ಆ ಇಲಾಖೆಗಳನ್ನ ಅತ್ಯಂತ ಸಮರ್ಥವಾಗಿ ಇವತ್ತು ನಿಭಾಯಿಸುವ ಜೊತೆಗೆ ಅಲ್ಲಿ ಹೊಸತನವನ್ನು ತಂದು ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಂಡು ಜನರಿಗೆ ಸಹಾಯ ಸಹಕಾರ ಮಾಡುವಂಥವರು ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಅಂತೇಳಿ ಸಹ ನಾನು ಭಾಳ ಹೆಮ್ಮೆಯಿಂದ ಇವತ್ತು ತಮ್ಮ ಮುಂದೆ ಹೇಳಿಕೆ ಬಯಸ್ತೇನೆ. ಭಾಳ ಒಳ್ಳೆಯ ರೀತಿಯಿಂದ ಅವತ್ತು ಈ ಇಲಾಖೆನ ಅವತ್ತು ಸಹ ಅವರು ನಡೆಸ್ಕೊಂಡು ಬಂದಿದ್ದಾರೆ. ಅರ್ಥಪೂರ್ಣವಾದಂಥ ಮಾತುಗಳನ್ನು ಕೂಡ ಇವತ್ತು ಸಹ ತಮಗೆ ಹಿತನುಡಿಗಳನ್ನು ಕೂಡ ತಮ್ಮ ನೀಡಿದ್ದಾರೆ. ಎಲ್ಲ ಸ್ನೇಹಿತರೆ, ಇವತ್ತು ತಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಒಂದು ಯುವ ಜನಾಂಗ ಇರುವಂಥದ್ದು, ಯೂತ್ ಜನರಲ್ ಪಾಪ್ಯುಲೇಷನ್ ಇರುವಂಥದ್ದು ಇದು ಭಾರತ ದೇಶ. ಬೇರೆ ಬೇರೆ ನಾವು ಯುರೋಪಿಯನ್ ರಾಷ್ಟ್ರಕ್ಕೆ ಅಮೆರಿಕಕ್ಕೆ ಹೋದರೆ ಎಲ್ಲರೂ ಕೂಡ ನಾವು ಏಜಿಂಗ್ ಪಾಪ್ಯುಲೇಷನ್ ನೋಡ್ತೀವಿ. ಜಪಾನು ಗಿಪಾನ್ ಹೋಗಿದ್ದೀನಿ ಎಲ್ಲ ಕಡೆ ಹೋದಾಗಲಿ ಇವತ್ತು ಏಜಿಂಗ್ ಪಾಪ್ಯುಲೇಷನ್, ವಯಸ್ಸಾದಂಥ ಜನ. ಆದರೆ ನಮ್ಮ ಒಂದು ಶಕ್ತಿ, ಭಾರತ ದೇಶದ ಶಕ್ತಿ ಅಂದರೆ ನಮ್ಮ ಯುವ ಜನಾಂಗ. ಅತ್ಯಂತ ಹೆಚ್ಚಿನ ಯುವಕರನ್ನ ಹೊಂದಿದಂಥದ್ದು ನಮ್ಮ ಭಾರತ ದೇಶ. ನಮ್ಮ ಒಂದು ಅದು ಶಕ್ತಿ, ಸ್ಟ್ರೆಂಗ್ತ್ ಅದು. ಹೀಗಾಗಿ ಇವತ್ತು ನಮ್ಮಲ್ಲಿ 140 ಕೋಟಿ ಜನರಲ್ಲಿ ಸುಮಾರು 40% ಜಾಸ್ತಿಗಿಂತ ಯುವಕರು ನಮ್ಮ ಮುಂದಿದ್ದಾರೆ. ಬೇರೆ ಯಾವ ದೇಶದಲ್ಲೂ ಕೂಡ ಈ ಒಂದು ಹ್ಯೂಮನ್ ಕ್ಯಾಪಿಟಲ್, ಯೂತ್ ಕ್ಯಾಪಿಟಲ್ ಕೊಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ನಾವು ನಮ್ಮ ಭಾರತ ದೇಶದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ, ಇವತ್ತು ಒಂದು ಕಾಲದಲ್ಲಿ ಆ ಕಡೆ ಹಳೆ ಮೈಸೂರಲ್ಲಿ ಮೈಸೂರ ಮಹಾರಾಜರು ಶಿಕ್ಷಣ ಸಂಸ್ಥೆಗಳನ್ನ, ಉದ್ಯಮಗಳನ್ನ ತರುವ ಮೂಲಕ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಹಳೆ ಮೈಸೂರು ಭಾಗದಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಶಕ್ತಿಯನ್ನು ಕೊಟ್ಟರು. ಇವತ್ತು ಈ ಭಾಗ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಮತ್ತು ಭಾಗಶಃ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು 30 ವರ್ಷ ಹಿಂದೆ ನೀವು ಹೋದರೆ ಇಡೀ ಭಾರತ ದೇಶದ ಮಕ್ಕಳು ಶಿಕ್ಷಣ ಸಲುವಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ರು. ಅವ್ರು ತಮ್ಮ ಇಂಜಿನಿಯರಿಂಗ್ ಆಗಲಿ, ಮೆಡಿಕಲ್ ಆಗಲಿ, ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಮ್ಯಾನೇಜ್ಮೆಂಟ್ ಕೋರ್ಸಸ್ ಆಗಲಿ ಎಲ್ಲವನ್ನು ಕರ್ಕೊಳ್ಳಿಕ್ಕೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರ್ತಿದ್ರು. ಈಗ 30 ವರ್ಷದಲ್ಲಿ, ಕಳೆದ 3 ದಶಕಗಳಲ್ಲಿ ಆಂಧ್ರ ಪ್ರದೇಶ ಆಗಲಿ, ತೆಲಂಗಾಣ ಆಗಲಿ, ಮಹಾರಾಷ್ಟ್ರ ಆಗಲಿ, ತಮಿಳುನಾಡು ಆಗಲಿ, ಉತ್ತರ ಭಾರತ ಆಗಲಿ, ಬೇರೆ ಬೇರೆ ರಾಜ್ಯಗಳು ಇವತ್ತು ಸಹ ಈ ಒಂದು ಪ್ರೊಫೆಷನಲ್ ಕಾಲೇಜ್ ವೃತ್ತಿಪರ ಕಾಲೇಜುಗಳೇನಿದ್ದಾವೆ ಅದನ್ನು ತೆಗೆಯುವಂಥದ್ದು ಮಾಡಿ ಇವತ್ತು ನಮ್ಮ ಸರಿಸಮಾನವಾಗಿದ್ದಾರೆ. ಅದರಿಂದ ಇವತ್ತು ನಮ್ಮಲ್ಲಿ ಟ್ಯಾಲೆಂಟ್ ಏನಿದೆ, ಟ್ಯಾಲೆಂಟ್ ಪೂಲು, ಭಾಳ ದೊಡ್ಡ ಟ್ಯಾಲೆಂಟ್ ಪೂಲ್. ಅದರೊಳಗೆ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಐತಿಹಾಸಿಕ ಇಕೋಸಿಸ್ಟಮ್ ಇದೆ ನಮ್ಮ ಹತ್ರ. ಆ ಇಕೋಸಿಸ್ಟಮ್ ಇವತ್ತು ಸಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಾರಂಭ ಮಾಡಿರುವಂಥದ್ದು. ಇವತ್ತು ನಮ್ಮಲ್ಲಿ HAL ಆಗಲಿ, BAL ಆಗಲಿ, ಇಸ್ರೋ ಆಗಲಿ, HMT ಆಗಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಲಿ, 100 ವರ್ಷ ಹಳೆಯ ಒಂದು ಇಕೋಸಿಸ್ಟಮ್ ಇವತ್ತು ಸಹ ನಮ್ಮ ಮುಂದಿದೆ. ಅವುಗಳ ಮುಖಾಂತರ ಇವತ್ತು ಪ್ರಾಥಮಿಕ ಹಂತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಇಕೋಸಿಸ್ಟಮ್ ನಮ್ಮ ಹತ್ರ ಇದೆ. ತದನಂತರ ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಆಗೋದ್ರಿಂದ ನಮ್ಮದೇ ಆದಂಥ ಟ್ಯಾಲೆಂಟ್ ಪೂಲ್ ಕ್ರಿಯೇಟ್ ಆಗಿ
ಇವತ್ತು ನಮ್ಮ IT ಕಂಪನೀಸ್ ಇನ್ಫೋಸಿಸ್ ಆಗಲಿ ವಿಪ್ರೋ ಆಗಲಿ ಇವತ್ತು ದಿವಸ ಎಲ್ಲವೂ ಕೂಡ ಜನ್ಮ ತಾಳಿದ್ವು. ಹೀಗಾಗಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇವತ್ತು ದಿವಸ ಸರ್ವಿಸ್ ಸೆಕ್ಟರ್ನಲ್ಲಿ IT-ಯಲ್ಲಿ BT-ಯಲ್ಲಿ ಇವತ್ತು ದಿವಸ ಮುಂದಿದ್ದೀವಿ. ಬರೀ IT BT ಅಷ್ಟೇ ಅಲ್ಲ, ಇವತ್ತು ದಿವಸ ಮಷೀನ್ ಟೂಲ್ಸ್ನಲ್ಲಿ ನಾವು ನಂಬರ್ 1 ಇದ್ದೀವಿ. ಈಗ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಬಗ್ಗೆ ಮಾತನಾಡ್ತೀವಿ. ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಇವತ್ತು ದಿವಸ ನಮ್ಮ ಇಡೀ ಭಾರತ ದೇಶಕ್ಕೆ 65%, 65% ಆಫ್ ದ ಕಾಂಟ್ರಿಬ್ಯೂಷನ್ ಇನ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಕಮ್ಸ್ ಫ್ರಮ್ ಕರ್ನಾಟಕ. ಜಾಗತಿಕವಾಗಿ ನಾವು 3ನೇ ಲಾರ್ಜೆಸ್ಟ್ ಇಕೋಸಿಸ್ಟಮ್ ಆಗಿ ಕರ್ನಾಟಕ ಪರಿಸರ ಆಗಿ. ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಶಕ್ತಿ ಇವತ್ತೊಂದಿಸಿದೆ. ನಮ್ಮನೆ ಬರೀ ನಾವು IT ಕ್ಯಾಪಿಟಲ್ ಅಲ್ಲ, ನಾವು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಕೂಡ ಆಗಿದ್ದೀವಿ. ಸ್ಟಾರ್ಟ್ಅಪ್ನಲ್ಲಿ ಇವತ್ತು ದಿವಸ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಕಂಪನೀಸ್ನ ತಗೊಳ್ಳಿ ನೀವು. ಆರ್ಟಿಫಿಷಿಯಲ್ನಲ್ಲಿ 50% ಆಫ್ ದ ಸ್ಟಾರ್ಟ್ಅಪ್ಸ್ ಆರ್ ಫ್ರಾಮ್ ಕರ್ನಾಟಕ. ಇದು ನಮ್ಮ ಕರ್ನಾಟಕ ರಾಜ್ಯದ ಶಕ್ತಿ ಇವತ್ತಿನ ದಿವಸ. ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಜಾಗತಿಕ ನಾವು ವ್ಯವಸ್ಥೆನ ನೋಡಿದಾಗ, ಈ ಜಿಯೋ ಪಾಲಿಟಿಕ್ಸನ್ನು ನಾವು ಅರ್ಥ ಮಾಡಿಕೊಂಡಾಗ ಭಾಳಷ್ಟು ಬದಲಾವಣೆಗಳನ್ನ ಇವತ್ತು ದಿವಸ ಆಗ್ತಾ ಇದ್ದಾವೆ. ಇವತ್ತು ಅನೇಕ ಕಡೆ ಯುದ್ಧಗಳ ವಾತಾವರಣ, ಯುದ್ಧಗಳು. ಇನ್ನೊಂದು ಕಡೆ ನಾವು ಟೆಕ್ನಾಲಜಿಕಲ್ಲೂ ಕೂಡ ಭಾಳಷ್ಟು ಅಡ್ವಾನ್ಸಸ್ ಆಗಿದ್ದಾವೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರತಿಯೊಂದರಲ್ಲಿ ಇವತ್ತು ದಿವಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ದಿವಸ ಮುಂಚೂಣಿಗೆ ಬರ್ತಾ ಇದೆ. ಬರೀ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೀವು ಸಾಫ್ಟ್ವೇರು ಈ ಒಂದು ಟೆಕ್ ಕಂಪನೀಸ್ ಅಲ್ಲಲ್ಲ, ಈಗ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬರ್ತದೆ, ರೋಬೋಟಿಕ್ಸ್ ಮುಂದೆ ಬರ್ತದೆ. ಚೈನಾದಲ್ಲಿ ಜಿಯೋಮಿ ಅಂತೇಳಿ ಒಂದು ಕಂಪನಿ, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಡಾರ್ಕ್ ಫ್ಯಾಕ್ಟ್ರಿ ಅಂತೇವೆ ನಾವು ಅದಕ್ಕೆ. ಅಲ್ಲಿ ಯಾರೂ ಕೂಡ ಜನ ಕೆಲಸ ಮಾಡಿದಲ್ಲ, ಸುಮಾರು 500 ಜನ ಕೆಲಸ ಮಾಡುವಂತಹದ್ದು ಕೇವಲ 5 ಜನರ ಮೇಲೆ ಇವತ್ತು ಆ ಫ್ಯಾಕ್ಟ್ರಿ ನಡೀತಾ ಇದೆ. ಅಲ್ಲಿ ವಿದ್ಯುತ್ ಶಕ್ತಿನೂ ಕೂಡ ಬೇಕಾಗಿಲ್ಲ, AC-ನೂ ಬೇಕಾಗಿಲ್ಲ. ಯಾಕಂದರೆ ರೋಬೋಟ್ಸ್ಗೆ ಏನು ಕಣ್ಣುಗಳು ಅದನ್ನು ಇದು ಮಾಡುವಂಥದ್ದಲ್ಲ, ಏನು ಮಷಿನ್ ಪಾರ್ಟ್ಸ್ ತಗೋತವೆ, ಫಿಕ್ಸ್ ಮಾಡ್ತವೆ. ಟೆಕ್ನಾಲಜಿ ಇರಬೇಕು. ಇವತ್ತು ನಮ್ಮ ಗ್ರೀನ್ ಎನರ್ಜಿ, ಬ್ಯಾಟ್ರೀಸು, ಹೀಗೆ ಭಾಳಷ್ಟು ಬದಲಾವಣೆಯನ್ನು ಇವತ್ತು ದಿವಸ ಜಗತ್ತಿನಲ್ಲಿ ಆಗ್ತಾ ಇದ್ದಾವೆ. ಆ ಬದಲಾವಣೆಗೆ ತಕ್ಕಂತೆ ಇವತ್ತು ದಿವಸ ನಾವು ಹೊಂದ್ಕೊಳ್ಬೇಕಾಗ್ತದೆ. ಅದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಏನು ಹೇಳಿದ್ರು, ಈಗ ನಮ್ಮ ಸಚಿವರು ಇವತ್ತು ನಮ್ಮ ಏನು ಕಾಲೇಜಿನಲ್ಲಿ ಅದು ಇವತ್ತೊಂದು ದಿವಸ ಪ್ರಾಥಮಿಕವಾಗಿ ನಮಗೆ ಹೈಸ್ಕೂಲ್, ಅಪ್ಪರ್ ಹೈಸ್ಕೂಲ್ನಲ್ಲಿ ಪ್ರಾರಂಭ ಆಗಬೇಕು. 8th ಸ್ಟ್ಯಾಂಡರ್ಡ್ದಿಂದ ಪ್ರಾರಂಭ ಮಾಡೋದು. ಸ್ವಲ್ಪ ನಮಗೆ ಆರ್ಟಿಫಿಷಿಯಲ್, ಚೈನಾದಲ್ಲಂತರೂ ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಮಾಡಿದ್ದಾರೆ. ನಾವು ಅಟ್ಲೀಸ್ಟ್ ಇವತ್ತು ದಿವಸ 8th, 9th, 10 ಅಪ್ಪರ್ ಸೆಕೆಂಡ್ರಿ ಏನಂತೀವಿ ನಾವು, ಮಾಧ್ಯಮಿಕ ಶಾಲೆಗಳನ್ನ ಅಂತೀವಿ, ಅಲ್ಲಿಂದ ಸ್ವಲ್ಪ ನಮ್ಮ ಜನರಿಗೆ ಎಕ್ಸ್ಪೋಜರ್ ಕೊಡಬೇಕು ನಾವು. ಆ ಎಕ್ಸ್ಪೋಜರ್ ಇದ್ರೆ ಬೇಕಾದಷ್ಟು ಬದಲಾವಣೆ ಆಗ್ತದೆ. ಯಾರು ಹುಟ್ಟಿನಿಂದ ಬುದ್ಧಿವಂತರಾಗಿರಂಗಿಲ್ಲ, ಅವ್ರಿಗೆ ಅವಕಾಶಗಳು ಮತ್ತು ಅವರಿಗೆ ನಾವು ಎಕ್ಸ್ಪೋಜರ್ ಏನೋ ಥರ ಇದನ್ನೆಲ್ಲ ಮಾಡಿದರೆ ಭಾಳಷ್ಟು ಬದಲಾವಣೆ ಅವತ್ತು ಸಹ ಆಗ್ಲಿಕ್ಕೆ ಸಾಧ್ಯ ಇದೆ. ಗ್ರಾಮೀಣ ಮಟ್ಟದಲ್ಲಿ ಅನೇಕ ಪ್ರತಿಭೆಗಳಿದ್ದಾವೆ. ನಾನೀಗ ವಿಜಯವಾಣಿಯ ಒಂದು ಎಕ್ಸ್ಪೋನ ಉದ್ಘಾಟನೆ ಮಾಡಿ ಬಂದೆ. ನಾನು ನಮ್ಮ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಹೇಳ್ತಿದ್ದೆ, ಪಾಪ ಶಾಲಾ ಬಾಲಕ, ಅವನ ಕಡೆ ಶಕ್ತಿ ಇಲ್ಲ, ಅವನು ಇದು ಇರ್ತಾವಲ್ಲ ಕಾರ್ಡ್ಬೋರ್ಡ್ ರಟ್ಟಿನ ಡಬ್ಬಿಯನ್ನು ಮಾಡಿಕೊಂಡು ಒಂದು ರೋಬೋಟನ್ನು ಕ್ರಿಯೇಟ್ ಮಾಡಿ, ಆ ರೋಬೋಟ್ಗೆ ಇವತ್ತು ದಿವಸ ನಾನು ಹೋದ್ಮೇಲೆ ನಾನು ಅಲ್ಲಿ ನಿಲ್ಲಿಸಿ ಒಂದು 7-8 ಫೀಟ್ ದೂರ ನಿಲ್ಲಿಸಿ ಅದರಲ್ಲಿ ಒಂದು ಇವತ್ತು ದಿವಸ ಸಸಿಯನ್ನು ಒಂದು ಗಡಿಗೆಯನ್ನು, ಪಾಟನ್ನು, ಸಸಿಯನ್ನು ತಂದು ಆ ಮೂವ್ ಮಾಡಿ ತಂದು ನನಗೆ ವೆಲ್ಕಮ್ ಮಾಡಿದಂಥ ನಮ್ಮ ಒಂದು ಪ್ರತಿಭೆ ಇವತ್ತು ದಿವಸ ನಾನು ಮಾಧ್ಯಮ ಸ್ನೇಹಿತರಿಗೆ ತಾವು ನೋಡ್ಬೇಕು. ಅದನ್ನು ಅಂಥ ಪ್ರತಿಭೆ ನಮ್ಮಲ್ಲಿದ್ದಾವೆ. ಅವಕ್ಕೆ ಎಕ್ಸ್ಪೋಜರ್ ಬೇಕು, ಅವಕಾಶಗಳು ಬೇಕು. ಹೀಗಾಗಿ ನಮ್ಮ ಕರಿಕ್ಯುಲಮ್ ಏನಿದೆ, ನಮ್ಮ ಪಠ್ಯಕ್ರಮ ಇದೆ, ಆ ಪಠ್ಯಕ್ರಮ ಭಾಳಷ್ಟು ಬದಲಾವಣೆ ಆಗಬೇಕು. ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ, ಆದರೂ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗ್ತದೆ. ಯಾಕಂದರೆ ಇಂಡಸ್ಟ್ರಿ ಮಿನಿಸ್ಟರ್ ಆಗಿದೆ, ನಿಮ್ಮ ತಮ್ಮ ಕೈಗಾರಿಕಾ ಸಚಿವನಾಗಿ. ನಾನು ಸ್ಟ್ಯಾನ್ಫರ್ಡ್ಗೆ ಹೋಗಿದ್ದೆ, ಡಾಕ್ಟರ್ ಸಾಹೇಬ್. ಆ ಸ್ಟ್ಯಾನ್ಫರ್ಡ್ಗೆ ಹೋದಾಗ ಆ ಒಂದು ಬಯೋ ಸೆಂಟರ್ ಇದೆ ಒಂದು ಸ್ಟ್ಯಾನ್ಫರ್ಡ್ನಲ್ಲಿ. ಅವ್ರು ಹೇಳಿದರು ನನಗೆ, ಸರ್ ನಾವು ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಮೆಡಿಕಲ್ ಕಾಲೇಜು ಇಂಡಿಪೆಂಡೆಂಟಾಗಿ ಫಂಕ್ಷನ್ ಮಾಡ್ತಾ ಇತ್ತು, ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಂಡು. ಮೆಡಿಕಲ್ ಕಾಲೇಜ್ನಾಗ ಯಾರು ಪ್ರೊಫೆಸರ್ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಗೊತ್ತಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಯಾರು ಪ್ರೊಫೆಸರ್ ಇದ್ದಾರೆ, ಮೆಡಿಕಲ್ ಕಾಲೇಜ್ ಗೊತ್ತಿಲ್ಲ ಅಂತ. ಹೀಗಾಗಿ ಅವರು 10 ವರ್ಷ ಹಿಂದೆನೇ ಒಂದು ಆ ಬ್ರಿಡ್ಜ್ ಸೆಂಟರನ್ನು ಪ್ರಾರಂಭ ಮಾಡಿದರು. ಇಟ್ಸ್ ಕಾಲ್ಡ್ ಸ್ಟ್ಯಾನ್ಫರ್ಡ್ ಸೆಂಟರ್ ಫಾರ್ ಬಯೋಡಿಸೈನ್ ಅಂತ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಂದರೆ
ಅವ್ರು ಹೇಳಿದರು ಬರೀ ಮೆಡಿಕಲ್ದವರು ಡಾಕ್ಟರ್ಸು ಬರೀ ಮೆಡಿಕಲ್ ಟೀಚಿಂಗನ್ನು ಮಾಡುವಂಥದ್ದಾಗ್ತದೆ, ಇಂಜಿನಿಯರಿಂಗ್ನವ್ರು ಟೆಕ್ನಾಲಜಿ ತಮ್ಮ ಟೀಚಿಂಗ್ ಮಾಡ್ತಾರೆ. ಈ ಎರಡೂ ಮಧ್ಯ ಏನಿದೆ ಕೊಲಾಬ್ರೇಷನ್ ಏನಾಗಬೇಕು, ನಾವು ಈಗ ವಿಚಾರ ಮಾಡ್ತಾ ಇದ್ದೀವಿ. ಅವಾಗ ವಿಚಾರ ಮಾಡಿ ಒಂದು ಸೆಂಟರ್ನ ಬಯೋಡಿಸೈನ್ ಸೆಂಟರ್ನ ಮಾಡಿದರು. ತನ್ನ ಮೂಲಕ ಡಾಕ್ಟರ್ಸು ಮತ್ತು ಇಂಜಿನಿಯರ್ಸ್ನ ಕೂಡಿಸುವಂಥದ್ದು ಈಗ ಕಾಲ ಬಂದುಬಿಟ್ಟಿದೆ. ಅದು ವಿತೌಟ್ AI, ವಿತೌಟ್ ರೋಬೋಟಿಕ್ಸ್ ಇವತ್ತು ಮೆಡಿಕಲ್ ಕಾಲೇಜ್ ಡಾಕ್ಟರ್ಸ್ನು ಕೂಡ ಮುಂದೆ ಭಾಳ ಕಷ್ಟ ಅನುಭವಿಸ್ತಾರೆ, ಲಾಯರ್ಸು ಕಷ್ಟ ಅನುಭವಿಸ್ತಾರೆ. ಎಲ್ಲದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಮ್ಯಾನುಫ್ಯಾಕ್ಚರಿಂಗ್ ಇರಲಿ, ಎಲ್ಲದರಲ್ಲೂ ಕೂಡ ಆರ್ಟಿಫಿಷಿಯಲ್ ಮುಂದೆ ಬರ್ತದೆ. ಹೀಗಾಗಿ ಆ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ನಮ್ಮ ಎಜುಕೇಷನ್ ವ್ಯವಸ್ಥೆ, ವಿದ್ಯಾ ವ್ಯವಸ್ಥೆ, ನಮ್ಮ ಶಿಕ್ಷಣ ವ್ಯವಸ್ಥೆ ನಾವು ಕೂಡ ಬದಲಾವಣೆಗೆ ಅಡಾಪ್ಟ್ ಮಾಡ್ಕೊಳ್ಬೇಕು. ನಾವು ಟ್ರೆಡಿಷ್ನಲ್ ಆಗಿರುವಂಥದ್ದನ್ನು ಹೊರತುಪಡಿಸಿ ನಾವು ಇದನ್ನು ಎಕ್ಸ್ಟ್ರಾ ಕರಿಕ್ಯುಲಮ್ ಏನು ಮಾಡ್ತೀವಿ ಮಾಡುವಂಥ ಕೆಲಸ ಆಗಬೇಕು. ನಾನು ನೋಡ್ತೀನಿ ಭಾಳಷ್ಟು ವಿಚಾರದಲ್ಲಿ, ನಾನು ಸ್ವಲ್ಪ ಇನ್ಸ್ಟಾಗ್ರಾಮು ಇದರಲ್ಲಿ ಎಲ್ಲ ನೋಡ್ತಿರ್ತೀನಿ. ಅನೇಕ ಯೂನಿವರ್ಸಿಟೀಸು, ಅನೇಕ ಕಂಪನೀಸ್ಗಳು ಕೂಡ, ದೊಡ್ಡ ದೊಡ್ಡ ಕಂಪನೀಸು ಕೂಡ ಇವು ಆನ್ಲೈನ್ ಕೋರ್ಸಸ್ಸನ್ನು ಕೊಡ್ತಾ ಇದ್ದಾರೆ. ಇವತ್ತು ಸಹ ಟ್ರೈನಿಂಗನ್ನು ಇವತ್ತು ಆಂಧ್ರ ಪ್ರದೇಶನಾಗ AI ಯೂನಿವರ್ಸಿಟಿ ಏನು ಮಾಡಿದ್ದಾರೆ NVIDIA ಜೊತೆಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಿಟಿನೇ ಇವತ್ತು ಸಹ ಕ್ರಿಯೇಟ್ ಮಾಡ್ತಾ ಇದ್ದಾರೆ NVIDIA ಜೊತೆಗೆ. ಹೀಗೆ ಕಾಲ ಭಾಳಷ್ಟು ಬದಲಾವಣೆ ಆಗಿದೆ. ಆ ಬದಲಾವಣೆ ತಕ್ಕಂತೆ ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳನ್ನು ಮಾಡಿಕೊಳ್ಬೇಕು. ಆ ಜೊತೆಗೆ ಸ್ಕಿಲ್ಲಿಂಗು, ಆ ಕೌಶಲ್ಯ ತರಬೇತಿ, ಅಪ್ ಸ್ಕಿಲ್ಲಿಂಗ್ ಒಂದು ನನ್ನ ಸ್ಕಿಲ್ಲಿಂಗ್ ಇರ್ತದೆ, ಅದಕ್ಕೆ ಹೆಚ್ಚಿನ ಒಂದು ಸ್ಕಿಲ್ಲಿಂಗು. ನಾನು ನೋಡಿದ್ದೀನಿ ಭಾಳಷ್ಟು ಜನ ಈ ಬೇಸಿಕ್ ಸೈನ್ಸಸ್, ನಾವು ಅನೇಕ ಕಡೆ ಅಮೇರಿಕನ್ ಕಂಪ್ನೀಸ್ಗೆ ಹೋದಾಗ, ಸೆಮಿ ಕಂಡಕ್ಟರ್ ಕಂಪ್ನಿಗೆ ಹೋದಾಗ ಅಲ್ಲಿ ಬರೀ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸು, ಇಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅಲ್ಲ. ಇವತ್ತು ನಾನು ನೋಡಿದಾಗ ಅಲ್ಲೆಲ್ಲರೂ ಅನೇಕ ಸಂದರ್ಭ ನಾನು ಕೇಳಿದೆ, ಅವರೆಲ್ಲರೂ ಭಾರತೀಯರು. ನಾವು ಕೇಳಿದಾಗ ನೀವೇನು ಮಾಡಿದ್ರಿ ಅಂದರೆ MSc ಮ್ಯಾಥಮೆಟಿಕ್ಸ್ PhD ಅಂತ ಹೇಳ್ತಿದ್ರು, MSc ಫಿಸಿಕ್ಸ್, MSc ಕೆಮಿಸ್ಟ್ರಿ, PhD. ಸೊ ಆ ಒಂದು ಬೇಸಿಕ್ ಸೈನ್ಸ್ನಲ್ಲಿ ಇವತ್ತು ನಶಿಸಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಒಂದು ರಶ್ಶು ಇಂಜಿನಿಯರಿಂಗ್ನಲ್ಲಿ ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸು. ಹೀಗಾಗಿ ಭಾಳಷ್ಟು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಆ ಶಿಕ್ಷಣ ವ್ಯವಸ್ಥೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟುಗೂಡಿ ನಮ್ಮ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರಲ್ಲ, ಇವತ್ತು ಫ್ಯೂಚರ್ ಜನ್ರೇಷನ್ ಏನು ಟೆಕ್ನಾಲಜಿ ಇದೆ, ಆ ಫ್ಯೂಚರ್ ಜನ್ರೇಷನ್ ಟೆಕ್ನಾಲಜಿ ಮುಂದೆ ಬರುವಂಥ ಆವಿಷ್ಕಾರಗಳೇನಿದ್ದಾವೆ. ಯಾಕಂದರೆ ಇವತ್ತು ನಮ್ಮ ಮುಂದಿರ್ತದೆ, ನಾಳೆ ಅದು ಇರೋದಿಲ್ಲ. ಇವತ್ತೇನು ನಮ್ಮ ಒಂದು ಟೆಕ್ನಾಲಜಿ ಇರ್ತದೆ, ನಾಳೆ ಅದು ಇರೋದಿಲ್ಲ. ಹೀಗೆ ವ್ಯಾಪಕ ಬದಲಾವಣೆಗಳ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ರೆಸಿಲಿಯನ್ಸ್ ಬೇಕಾಗ್ತದೆ, ಅದನ್ನು ಶಗಿಸ್ಕೊಂಥ ಶಕ್ತಿಯುತ ನಮ್ಗೆ ಬೇಕಾಗ್ತದೆ. ಅದಾಗಬೇಕಂದ್ರೆ ಇವತ್ತು ನಮ್ಮಲ್ಲಿ ಭಾಳ ವ್ಯಾಪಕವಾದಂಥ ಬದಲಾವಣೆಗಳು ಕೂಡ ಆಗಬೇಕು. ನಮ್ಮ ಯುವಕರು, ವಿಶೇಷ ವಿದ್ಯಾರ್ಥಿನಿಗಳು, ಉತ್ತರ ಕರ್ನಾಟಕದವರು ಭಾಳ ಇವತ್ತೊಂದು ಸಹ ಇಂಟೆಲಿಜೆಂಟ್. ಸಪ್ತಮಿಗೌಡ ಅವರ ಭಾಳ ಇಂಟೆಲಿಜೆಂಟ್ ಇರ್ತಾರೆ. ಆಸ್ ಯು ಟೋಲ್ಡ್, ಅವ್ರಿಗೆ ಒಂದೇ ಒಂದು ಕಮ್ಯುನಿಕೇಷನ್ ಸ್ಕಿಲ್. ಆ ಕಮ್ಯುನಿಕೇಷನ್ ಸ್ಕಿಲ್ನಿಂದ ಅನಿಸ್ತಿರ್ತಾರೆ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಒಮ್ಮೆ ಹೇಳಿದರು, ನಾನು ಯಾವಾಗಲೂ ಕೂಡ ಐ ಗಿವ್ ಫಸ್ಟ್ ಪ್ರಿಫರೆನ್ಸ್ ಟು ನಾರ್ತ್ ಕರ್ನಾಟಕ ಇಂಜಿನಿಯರ್ಸ್ ಅಂತೇಳಿ. ಯಾಕಂದರೆ ಅವರಿಗೆ ಒಂದು ಸಲ ಇನ್ಫೋಸಿಸ್ ಬಂದರೆ ಕಡೆಯವರೆಗೆ ಇನ್ಫೋಸಿಸ್ನಲ್ಲಿರ್ತಾರೆ. ಅದೇ ನೀವು ಬೆಂಗಳೂರನ್ನ ನೋಡ್ರಿ, ಅವ್ರೇನು ಮಾಡ್ತಾರೆ, ಇವತ್ತು ಬೇರೆ ಅವರು 5,000 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಂದರೆ ದೆ ಜಂಪ್ ದರ್ ಜಾಬ್. ಮತ್ತೊಬ್ಬ 10,000 ಕೊಡ್ತೀವಿ ಅಂದರೆ ಜಂಪ್. ಹಿಯರ್ ದೇರ್ ವಿಲ್ ಬಿ ಅ ಲಾಯಲಿಟಿ ಟು ದ ಕಂಪನಿ. ಒಳ್ಳೆ ಕಂಪನಿ, ಟಾಟಾಸು, ಇನ್ಫೋಸಿಸು, ವಿಪ್ರೋ ಅಂದರೆ ಅಲ್ಲಿ ಇವತ್ತು ಸಹ ರಿಟೆನ್ಷನ್ ಕೆಪಾಸಿಟಿ ಸಹ ಭಾಳ ಜಾಸ್ತಿ ಇರ್ತದೆ. ಯಾಕಂದರೆ ದೇ ವ್ಯಾಲ್ಯೂ ದ ಕಂಪನಿ, ನಾಟ್ ದ ಸ್ಯಾಲ್ರಿ, ದೇ ವ್ಯಾಲ್ಯೂ ದ ಕಂಪನಿ. ಹೀಗೆ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕಿಂಗ್ ಇರ್ತಾರೆ, ಭಾಳಷ್ಟು ಬುದ್ಧಿವಂತರು ಇರ್ತಾರೆ. ಆದರೆ ಅವರಿಗೆ ಕೊರತೆ ಏನುವಂಥದ್ದು ಓನ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್. ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೋದಾದರೆ ಬಹುಶಃ ನಮ್ಮನ್ನು ಹಿಡಿಯೋರು ಯಾರೂ ಕೂಡ ಇಲ್ಲ. ಇವತ್ತು ಅಮೇರಿಕಕ್ಕೆ ಹೋಗ್ರಿ, ಇವತ್ತು ನೀವು ಬೇರೆ ಬೇರೆ ದೇಶಕ್ಕೆ ಹೋಗ್ರಿ, ಅಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸ್ ಎಲ್ಲರೂ ಉತ್ತರ ಕರ್ನಾಟಕದವರೇ. ಯಾಕಂದರೆ ವಿ ಆರ್ ಪಯನರ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನ್. ನಮ್ಮ ಆ ಒಂದು ಶಕ್ತಿ ನಮಗಿದೆ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತು ಜಾಸ್ತಿ ಸಮಯನ ತೆಗೆದುಕೊಳ್ಳೋದಿಲ್ಲ. ಇವತ್ತು ಈ ಒಂದು ಏನು ಉದ್ಯೋಗ ಮೇಳ ಇದೆ, ಆ ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿದಿರಿ. ಇದರ ಉಪಯೋಗವನ್ನು ಪಡ್ಕೊಳ್ರಿ. ಇದ್ರ ಉಪಯೋಗವನ್ನು ಪಡ್ಕೊಳ್ದು ಇವತ್ತು ಕೆಲವೊಬ್ಬರಿಗೆ ನಿಮಗೆ ಜಾಬ್ ರೆಡಿ ಇರೋಂಗಿಲ್ಲ. ಆ ಜಾಬ್ ರೆಡಿ ಮಾಡಬೇಕಾಗಿದ್ದು ಕೂಡ ಈ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ ಇವತ್ತೊಂದು ದಿವಸ. ಆ ಜಾಬ್ ರೆಡಿ, ಫ್ಯೂಚರ್ ಜಾಬ್ ರೆಡಿ ಮಾಡಬೇಕಾದ್ರೂ ಸ್ಕಿಲ್ಲಿಂಗ್ ಡೆವಲಪ್ಮೆಂಟ್ ಕೆಲಸ. ಹೀಗಾಗಿ ಇವತ್ತು ಕೇವಲ ನೀವು ಇದನ್ನು ಉದ್ಯೋಗ ಸಿಗೋದಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ, ಮುಂದೆ ಉದ್ಯೋಗ ಸಿಗಬೇಕಾಗ ನಾನು ಏನು ಮಾಡಬೇಕು ಅಂತ ಪ್ರಶ್ನೆನ ಹಾಕ್ಕೊಂಡು ಆ ಒಂದು ತರಬೇತಿಯನ್ನು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರು, ಕಾಂತಾ ನಾಯಕ್ ಅವರು, ನಮ್ಮ
ವಿಶೇಷವಾಗಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ನಾವೆಲ್ಲರೂ ಕೂಡ ಕೂಡಿ ಇವತ್ತು ಸಹ ಈ ಒಂದು ಕೆಲಸಕ್ಕೆ ನಾವು ಇವತ್ತು ಸಹ ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಅದು ಸದಾ ಪಡ್ಕೊಳ್ರಿ. ಇವತ್ತು ನಮ್ಮ ಯುವ ಪೀಳಿಗೆ ಏನು ಇಡೀ ದೇಶದಲ್ಲಿ ಹೆಚ್ಚಿನ ಒಂದು ಯುವ ಪೀಳಿಗೆಯನ್ನು ಹೊಂದಿದಂಥ ರಾಷ್ಟ್ರ ನಮ್ಮದಿದೆ. ಇವತ್ತು ಭವಿಷ್ಯತ್ ಏನಿದೆ ಅದು ಭಾರತ ದೇಶದಿದೆ. ಭವಿಷ್ಯತ್ ಏನಿದೆ ಇವತ್ತು ಭಾರತ ದೇಶದಿದೆ. ನಾವೀಗ 4th ಲಾರ್ಜೆಸ್ಟ್ ಎಕಾನಮಿ ಅಂತೀವಿ, 3rd ಲಾರ್ಜೆಸ್ಟ್ ಎಕಾನಮಿ ಅಂತೀವಿ. ನಾಳೆ 2ನೇದು 1ನೇದು ಬರಬೇಕಂದ್ರೆ ಭಾಳ ಕಷ್ಟ ಇದೆ, ಚೈನಾ ಮತ್ತು ಅಮೆರಿಕ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ. ಆದರೆ ಆ ಸಂದರ್ಭದಲ್ಲಿ ನಮ್ಮ ಯುವ ಪೀಳಿಗೆನ ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ತೀವಿ, ಅವ್ರಿಗೆ ಯಾವ ರೀತಿ ಶಕ್ತಿಯನ್ನು ತುಂಬ್ತೀವಿ, ಅವ್ರು ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ, ಅವ್ರು ಯಾವ ರೀತಿ ನಾವು ಫ್ಯೂಚರ್ ರೆಡಿ ಮಾಡ್ತೀವಿ, ಯಾವ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತೀವಿ, ಅದ್ರ ಮೇಲೆ ಇವತ್ತು ಎಲ್ಲನೂ ಕೂಡ ಡಿಪೆಂಡೆಂಟ್ ಆಗ್ತದೆ. ಯಾಕಂದರೆ ಬರೀ ನಾವು 3rd ಲಾರ್ಜೆಸ್ಟು, 2nd ಲಾರ್ಜೆಸ್ಟು, 4th ಲಾರ್ಜೆಸ್ಟ್ ಆದ ಸಾಲದಲ್ಲ. ನಮ್ಮಲ್ಲಿ ಇವತ್ತು ಪರ್ ಕ್ಯಾಪಿಟಾ GDP ನೋಡಿದಾಗ ನಾವು 136ನೇ 146ನೇ ಸ್ಥಾನ ಮಾಡ್ತೀವಿ. ಅನೇಕರು ಹೇಳ್ತಾರೆ ನೀವು 3rd ಲಾರ್ಜೆಸ್ಟ್ ಎಕಾನಮಿ ಆಗಿರಿ, 4th ಲಾರ್ಜೆಸ್ಟ್ ಎಕಾನಮಿ ಆದರೂ ಕೂಡ ಇವತ್ತು 136, 146ನೇ ಸ್ಥಾನ ಇವತ್ತು ಸಹ ನೀವು ಪರ್ ಕ್ಯಾಪಿಟಲ್ GDP ಹೋದರೆ ಜನರು ಉದ್ಧಾರ ಆಗಲಿಕ್ಕೆ ನಾವು 3rd ಲಾರ್ಜೆಸ್ಟ್ ಆಗಿರೋ ಏನು ಉಪಯೋಗ ಇದೆ? ಇವತ್ತು ಜನ ಸಮೃದ್ಧಿ ಆಗಬೇಕು, ಜನಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬೇಕು. ನಮ್ಮ ಪರ್ ಕ್ಯಾಪಿಟಲ್ ಇವತ್ತು ಸಹ ಬೇರೆ ಬೇರೆ ಅಭಿವೃದ್ಧಿ ಹೊಂದಂಥ ರಾಷ್ಟ್ರಗಳೇನಿದಾವಲ್ಲ, ಟಾಪ್ 10 ರಾಷ್ಟ್ರಗಳ ಜೊತೆಗೆ ನಮ್ಮದು ಬರಬೇಕು. ಆವಾಗ ನಿಜವಾಗಿ ನಾವು ಏನು ಹೇಳ್ಕೊತೀವಿ, 3rd ಲಾರ್ಜೆಸ್ಟ್ ಎಕಾನಮಿ, 2nd ಲಾರ್ಜೆಸ್ಟ್ ಎಕಾನಮಿ, 4th ಲಾರ್ಜೆಸ್ಟ್ ಎಕಾನಮಿ, ಅದು ಸಾರ್ಥಕ ಆಗ್ತದೆ. ಇಲ್ಲಿಕಂದ್ರೆ ಅದು ಸಾರ್ಥಕ ಆಗೋದಿಲ್ಲ. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ರು ನಾವು ಭಾಗವಹಿಸಿದ್ದೀವಿ. ಅವ್ರಿಗೂ ಕೂಡ ಅಧಿವೇಶನ ನಡೀತದೆ, ನಮಗೂ ಅಧಿವೇಶನ